ಹರಿಹರದ ಪಂಚಮಸಾಲಿ ಪೀಠದಲ್ಲಿ ಭಾರೀ ಹೈಡ್ರಾಮಾ ನಡೀತಾ ಇದೆ. ಸದ್ಯಕ್ಕೆ ಇಲ್ಲಿನ ಪರಿಸ್ಥಿತಿ ಮಾತ್ರ ಬಹಳ ಉದ್ವಿಗ್ನವಾಗಿದೆ. ಲೆಕ್ಕಾಕುಡಿ ಅಭಿಯಾನದ ವೇಳೆ ವ್ಯಕ್ತಿ ಮೇಲೆ ಹಲ್ಲೆಗೆ ಯತ್ನಿಸಲಾಗಿದೆ. ಕಾರಣ ಏನು ಅಂತಂದ್ರೆ ಇಲ್ಲಿ ಲೆಕ್ಕಾಕುಡಿ ಅಭಿಯಾನ ನಡೀತಾ ಇದೆ. ಹರಿಹರ ಪಂಚಮಸಾಲಿ ಮಠದಲ್ಲಿ 2 ಬಣಗಳ ಜಟಾಪಟಿ ಜೋರಾಗಿದೆ. ಬಾಟಲಿ ಬೀಸಿ ಶ್ರೀಗಳ ಬಣದ ಬೆಂಬಲಿಗರಿಂದ ಆಕ್ರೋಶ ಇಲ್ಲಿ ಹೊರಹಾಕಿದ್ದಾರೆ. ತಕ್ಷಣವೇ ಮಧ್ಯಪ್ರವೇಶಿಸಿ ವ್ಯಕ್ತಿಯ ರಕ್ಷಿಸಿದ್ದಾರೆ ಪೊಲೀಸರು. ಮಠದ ವೇದಿಕೆ ಹಾಗೂ ಆವರಣದಲ್ಲಿ ಪರಸ್ಪರ ಘೋಷಣೆ ಕೂಗಿ ಕಿಡಿಕಾರಿದ್ದಾರೆ. ಸುಳ್ಳು ಲೆಕ್ಕ ಕೊಡಲಾಗ್ತಾ ಇದೆ ಅಂತ ಹೇಳಿ ಶ್ರೀಗಳ ಬಣದ ಘೋಷಣೆ. ಹೀಗೆ ಸದ್ಯಕ್ಕೆ ಇರುವಂತಹ ಪರಿಸ್ಥಿತಿ ಇದು. ಹರಿಹರದ ಪಂಚಮಸಾಲಿ ಪೀಠದಲ್ಲಿ ಭಾರಿ ಹೈಡ್ರಾಮಾ ನಡೀತಾ ಇದೆ. ಇವತ್ತು ಬೆಳಗ್ಗೆಯಿಂದ ನಡೀತಾ ಇರುವಂತಹ ಈ ಒಂದು ಗದ್ದಲ ಗಲಾಟೆ ಲೆಕ್ಕ ಕೊಡಿ ಅಭಿಯಾನ ಈ ಮಟ್ಟಕ್ಕೆ ಸ್ವರೂಪವನ್ನ ಪಡೆಯುತ್ತೆ ಅಂತ ಹೇಳಿ ಅಂದುಕೊಂಡಿರಲಿಲ್ಲ. ಲೆಕ್ಕಾಕೊಡಿ ಅಭಿಯಾನದ ಸಂದರ್ಭದಲ್ಲಿ ವ್ಯಕ್ತಿ ಮೇಲೆ ಹಲ್ಲೆಗೆ ಯತ್ನಿಸಲಾಗಿದೆ. ಹರಿಹರ ಪಂಚಮಸಾಲಿ ಮಠದಲ್ಲಿ 2 ಬಣಗಳ ಜಟಾಪಟಿ ಜೋರಾಗಿದೆ. ಬಾಟ್ಲಿಗಳನ್ನ ಬೀಸಿ ಶ್ರೀಗಳ ಬಣದ ಬೆಂಬಲಿಗರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇಲ್ಲಿ ತಕ್ಷಣವೇ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ. ಮಧ್ಯಪ್ರವೇಶಿಸಿ ಆ ವ್ಯಕ್ತಿಯನ್ನ ರಕ್ಷಿಸಿದ್ದಾರೆ. ಮಠದ ವೇದಿಕೆ ಮತ್ತೆ ಆವರಣದಲ್ಲಿ ಪರಸ್ಪರ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ, ಕಿಡಿಕಾರ್ತಾ ಇದ್ದಾರೆ, ಸುಳ್ಳು ಲೆಕ್ಕ ಕೊಡ್ತಾ ಇದ್ದಾರೆ ಅನ್ನುವಂತ ಆರೋಪ. ಶ್ರೀಗಳ ಬಣದ ಘೋಷಣೆ ಈ ರೀತಿಯಾಗಿ ಈಗ ಕೇಳಿ ಬರ್ತಾ ಇರುವಂತದ್ದು. ಹೀಗೆ ಮತ್ತೊಮ್ಮೆ ಪಂಚಮಸಾಲಿ ಮಠದಲ್ಲಿ ದೊಡ್ಡ ಹೈಡ್ರಾಮಾ ನಡೀತಾ ಇದೆ. ಇದು ಮುಂದೆ ಹೋಗಿ ಯಾವ ಸ್ವರೂಪವನ್ನ ಪಡೆಯುತ್ತೆ ಅಥವಾ ಎಲ್ಲಿವರೆಗೆ ಎಷ್ಟು ದೊಡ್ಡ ಮಟ್ಟಕ್ಕಾಗುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಸದ್ಯಕ್ಕೆ ಇಲ್ಲಿನ ಪರಿಸ್ಥಿತಿ ಮಾತ್ರ ಉದ್ವಿಗ್ನ ಆಗ್ತಾ ಇದೆ. ಕಾರಣ ಏನು ಅಂತಂದ್ರೆ ಈ ಮಠದಲ್ಲಿ ಅವ್ಯವಹಾರ ನಡೆದಿದೆ ಅನ್ನುವಂತ ಆರೋಪ. ಪಕ್ಕಾ ಲೆಕ್ಕ ಕೊಡಬೇಕು ಅಂತ ಹೇಳಿ ಇಲ್ಲಿನ ಭಕ್ತರು ಕೇಳ್ತಾ ಇದ್ರು. ಈಗ ಸದ್ಯದ ಪರಿಸ್ಥಿತಿ ಈ ದೃಶ್ಯಗಳಲ್ಲಿ ಗಮನಿಸಬಹುದು. ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ, ಬಾಟ್ಲಿ ಬೀಸಿದ್ರು. ಕೂಡಲೇ ಪೊಲೀಸರು ಎಂಟ್ರಿ ಕೊಟ್ಟರು. ಇದೇ ವಿಚಾರವಾಗಿ ಮುಂಚಿತವಾಗಿ ಇಲ್ಲಿ ಪೊಲೀಸರ ನಿಯೋಜನೆ ಕೂಡ ಮಾಡಲಾಗಿತ್ತು. ಒಂದಷ್ಟು ಭದ್ರತೆ ಕೂಡ ಮಾಡಿಕೊಂಡಿದ್ರು. ಹೀಗೆ ಸದ್ಯಕ್ಕೆ ಇರುವಂತಹ ಉದ್ವಿಗ್ನ ಪರಿಸ್ಥಿತಿ ಇದು.
ಇಲ್ಲಿ ಎಷ್ಟು ಗಲಾಟೆ ಗದ್ದಲ ಎಲ್ಲ ದೃಶ್ಯಗಳಲ್ಲಿ ಗಮನಿಸಬಹುದು. ಪೊಲೀಸರು ಒಂದು ಕಡೆ ಹರಸಾಹಸ ಪಡ್ತಾ ಇದ್ದಾರೆ, ಇದೆಲ್ಲವೂ ಕೂಡ ಕಂಟ್ರೋಲ್ಗೆ ತಗೊಳ್ಳೋದಕ್ಕೆ. ಹಾಗಾಗಿ ಇದೆಲ್ಲವೂ ಆಗುತ್ತೆ ಅಂತ ಹೇಳಿ ಇಲ್ಲಿ ಮುಂಚಿತವಾಗಿ ಒಂದಷ್ಟು ಪೊಲೀಸರ ನಿಯೋಜನೆ ಕೂಡ ಮಾಡಲಾಗಿತ್ತು ಭದ್ರತೆ ವಿಚಾರವಾಗಿ. ಇಲ್ಲಿ ಪ್ರಮುಖವಾಗಿ ಲೆಕ್ಕಾಕೊಡಿ ಅಭಿಯಾನ ನಡೀತಾ ಇದೆ. ನಿನ್ನೆಯಿಂದ ಆರಂಭ ಆಗಿರುವಂತಹ ಈ ಒಂದು ಗಲಾಟೆ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಇಲ್ಲಿ ಡ್ರಾಮಾವೇ ಶುರುವಾಗಿದೆ. ಪಂಚಮಸಾಲಿ ಪೀಠದ ಮುಂಭಾಗದಲ್ಲಿ ಆ ಒಂದು ಆವರಣದಲ್ಲಿ ಸುತ್ತಮುತ್ತ ಈ ರೀತಿಯಾಗಿ ಭಕ್ತರು ಬಂದು ಜಮಾಯಿಸ್ತಾ ಇದ್ದಾರೆ. ಅದಾದ ನಂತರ ಇಲ್ಲಿ 2008ರಿಂದ ಇಲ್ಲಿವರೆಗೂ ಕೂಡ ಇಲ್ಲಿ ಏನೆಲ್ಲ ಅವ್ಯವಹಾರಗಳು ನಡೆದಿದೆ, ವ್ಯವಹಾರಗಳು ಏನೆಲ್ಲ ನಡೆದಿದೆಯಲ್ಲೋ ಈ ಒಂದು ಮಠದಲ್ಲಿ ಅದೆಲ್ಲವೂ ಕೂಡ ಲೆಕ್ಕ ಕೊಡಬೇಕು, ಪಕ್ಕಾ ಲೆಕ್ಕಾಚಾರ ಕೊಡಬೇಕು ಅಂತ ಹೇಳಿ ಇಲ್ಲಿ ಮಠದ ವಿರುದ್ಧ ಈ ರೀತಿಯಾಗಿ ಆಕ್ರೋಶ ಹೊರಹಾಕ್ತಾ ಇರುವಂಥದ್ದು. ಹಾಗಾಗಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಒಂದಷ್ಟು ಗದ್ದಲ ಗಲಾಟೆ ಆಗಿದೆ, ದೃಶ್ಯಗಳಲ್ಲಿ ಗಮನಿಸಬಹುದು. ಅದರಲ್ಲೂ ಕೂಡ ಬಹಳಷ್ಟು ಆರೋಪಗಳು 2008ರಿಂದ 2026ವರೆಗೂ ಕೂಡ ಲೆಕ್ಕ ಕೊಡಿ ಅಂತಂದ್ರೆ ತಪ್ಪು ಲೆಕ್ಕ ಕೊಡ್ತಾ ಇದ್ದಾರೆ. ಇವತ್ತು ಸಂಜೆ ಅಷ್ಟರಲ್ಲಿ ಒಂದು ಸಮಾವೇಶ ಮಾಡಿ ಆ ಸಮಾವೇಶದಲ್ಲಿ ಪಕ್ಕಾ ಲೆಕ್ಕ ಕೊಡ್ತೀವಿ ಅಂತ ಹೇಳಿ ಇಲ್ಲಿನ ಟ್ರಸ್ಟಿಗಳು ಹೇಳಿದ್ರು. ಆದ್ರೂ ಕೂಡ ಇಲ್ಲಿ ವಚನಾನಂದ ಸ್ವಾಮೀಜಿ ಅವರು ಹಾಜರಾಗಿಲ್ಲ ಈ ಒಂದು ಸಮಾವೇಶದಲ್ಲಿ, ನನಗೆ ಆಹ್ವಾನ ಇಲ್ಲ, ಅದಕ್ಕೆ ನಾನು ಬಂದಿಲ್ಲ ಅಂತ ಒಂದು ಕಾರಣ ಕೊಟ್ಟರು. ಅದಾದ ನಂತರ ಈ ಒಂದು ಸಮಾವೇಶದಲ್ಲಿ ಟ್ರಸ್ಟಿಗಳೇ ಎಲ್ಲ ಒಂದು ಲೆಕ್ಕಾಚಾರವನ್ನ ಕೊಡ್ತೀವಿ, ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಅಂತ ಹೇಳಿ ಕೂತ್ಕೊಂಡ್ರು. ಅದರಲ್ಲೂ ಕೂಡ ತಪ್ಪು ಮಾಹಿತಿ. ಇದೀಗ ಲೆಕ್ಕ ಕೊಡಿ ಅಭಿಯಾನ ಮುಗಿದ ಮೇಲೆ ಸ್ವಾಮೀಜಿಯವರನ್ನ ಆಚೆ ಹಾಕ್ತೀವಿ ಅಂತಿದ್ದಾರೆ ಎಚ್.ಎಸ್. ನಾಗರಾಜ್. ಹರಿಹರ ಪಂಚಮಸಾಲಿ ಪೀಠದಲ್ಲಿ ಭಾರಿ ಹೈಡ್ರಾಮಾ ನಡೀತಾ ಇದೆ. ವಚನಾನಂದ ಶ್ರೀಗಳ ವಿರುದ್ಧ ಇದೀಗ ಎಚ್.ಎಸ್. ನಾಗರಾಜ್ ಕಿಡಿಕಾರಿದ್ದಾರೆ. ನಾನು ವೇದಿಕೆ ಮೇಲೆ ಹೋರಾಟ ಮಾಡ್ತಾ ಇದ್ದೀನಿ, ನಮ್ಮವರೇ ಮಠದ ಹೊರಗಡೆ ಗಲಾಟೆ ಮಾಡ್ತಿದ್ದಾರೆ, ಕಾರ್ಯಕ್ರಮ ಮುಗಿಯುವವರೆಗೂ ಶಾಂತಿಯಿಂದ ಇರೋಣ ಅಂತಿದ್ದಾರೆ. ಕಾರ್ಯಕ್ರಮ ಮುಗಿದ ಮೇಲೆ ಸ್ವಾಮೀಜಿನ ಆಚೆ ಕಳಿಸೋಣ, ಲೆಕ್ಕ ಕೊಡಿ ಅಭಿಯಾನದ ವೇದಿಕೆಯಲ್ಲಿ ಶ್ರೀಗಳ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪ ಇದು. ಈಗ ಈ ಮಟ್ಟಕ್ಕೆ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಅಂತಂದ್ರೆ ಮತ್ತಷ್ಟಲ್ಲಿ ಇಷ್ಟು ವರ್ಷದಲ್ಲಿ ಅಲ್ಲಿ ಏನೆಲ್ಲ ನಡೆದಿರಬಹುದು ಅಂತ ಹೇಳಿ ನಾವು ಊಹಿಸಿಕೊಳ್ಳಬಹುದು. ಸಮಿತಿ ಅಧ್ಯಕ್ಷನೇ ನಮ್ಮ ಅಪ್ಪ ದೂರ ಇಟ್ಟಿದ್ರು, ಸಮಿತಿ ಅಧ್ಯಕ್ಷನ್ನೇ ಈಗ ನೀನ್ ಕತ್ಕೊಂಡು ಅಡ್ಡಾಡ್ತಾ ಇದೀಯ ಅಷ್ಟೇ. ತಾಲೂಕ್ ಏನಾಗಿದೆ ಅಂತ ಗೊತ್ತಾ? ನೀನೇನ್ ಸರ್ವಾಧಿಕಾರ ಅಂತ ತಿಳ್ಕೊಂಡ್ಬಿಟ್ಟಿದೀಯ. ನಮ್ ತಂದೆ ಅಷ್ಟು ಹೋರಾಟ ಮಾಡಿದ್ರೆ ಗೆಲ್ಲಕ್ ಆಗ್ತಾ ಇರ್ಲಿಲ್ಲ ಅಂತ ತಾಲೂಕಿದು. ಭಾವನೆಗೆ ಬೆಲೆ ಕೊಡುವಂತ ತಾಲೂಕು, ದರ್ಪಕ್ಕೆ ಕೊಡುವಂತ ತಾಲೂಕಲ್ಲ ಇದು. ಹೋಗ್ಲಿ ಬಿಡು ಅಂತ ನಾವು ಬಿಟ್ರೆ ನಿನಗ್ ತಿಳಿದಂಗ್ ಮಾಡ್ತೀಯ. ಇದೆಲ್ಲ ಬಿಟ್ಬಿಡ್ಬೇಕು, ನೋಡೋಣ ಅದು ಎಲ್ಲಿವರೆಗೂ ಹೋಗ್ತದೆ. ಅದರ ನಮಗೂ ಜನ ಐತಿ, ನಮಗೂ ಮಾಡ್ತೀವಿ ನಾವು. ಏನ್ ಕಬಳಸಕ್ ಬಂದ್ರೆ ಬಿಟ್ಬಿಡ್ತೀವ ನಿಮಗೆ? ಮೊದ್ಲು ಮರ್ಯಾದಿಂದ ಮಾತಾಡೋದ್ ಕಲ್ಕ. ನಾನ್ ಎಂಟ್ರ್ ಆಗ್ಬಿಟ್ರೆ ನೋಡ್ಕೊಂಡ್ಬಿಡ್ತೀನಿ, ಮುಗಿಸ್ಬಿಡ್ತೀನಿ. ಯಾರನ್ನ ಮುಗಿಸಕ್ಕಾಗತ್ತಪ್ಪ? ನನ್ನ ನಾನೇ ಫಸ್ಟ್ ಗೆಲ್ಲಕ್ ಆಗಲ್ಲ. ಇವತ್ತಂತ ಪರಿಸ್ಥಿತಿ ಐತಿ. ನಮ್ಮ ಮನಸ್ಸು ಸ್ವಚ್ಛ ಇಟ್ಕೊಂಡ್ರೆ ನಾವು ಗೆಲ್ಲಕ್ ಆಗಲ್ಲ, ಅಂತದ್ರಲ್ಲಿ ಮುಗಿಸ್ಬಿಡ್ತೀನಿ ಅಂತ. ಇವೆಲ್ಲ ನಡೆಯೋದಿಲ್ಲ. ನಿಮಗೆ ಲೆಕ್ಕ ಬೇಕಾ? ಸ್ವಾಮಿ ಇವತ್ತು ನಮ್ಮನ್ನು ಹೊಡೆದಾಕಿದೆ. ಸ್ವಾಮಿ ಹೊಡೆದಾಕಿದೆ. ಏನು ಏನು ಪೊಲೀಸ್ನವರು ಅವರನ್ನ ಶಾಂತಿಯಿಂದ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಶಾಂತಿಯಿಂದ ನಡೀತಕ್ಕಂಥ ಸಭೆಗೆ ಧಕ್ಕೆ ಮಾಡತಕ್ಕಂಥ ಉದ್ದೇಶ ಹೊಂದಿದ್ದಾರೆ ಅನ್ನೋದು ಮೇಲ್ನೋಟ ಕಾಣ್ತದೆ. ಪೊಲೀಸ್ನವರು ಅವ್ರ ಮೇಲೆ ಆಕ್ಷನ್ ಮಾಡಬೇಕು. ಹೀಗೆ ಸದ್ಯಕ್ಕೆ ಸ್ವಾಮೀಜಿ ವಿರುದ್ಧ ಈ ರೀತಿಯಾಗಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಎಚ್.ಎಸ್. ನಾಗರಾಜ್ ಈ ರೀತಿಯಾಗಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಅಂತಂದ್ರೆ ಮನಸ್ಸಿಗೆ ಬಂದ ಹಾಗೆ ಎಲ್ಲವೂ ಕೂಡ ಮಾಡ್ಕೊಂಡಿದ್ರೆ ನಾವೆಲ್ಲ ಸುಮ್ಮನೆ ಇರೋದಿಲ್ಲ, ಕಾರ್ಯಕ್ರಮ ಮುಗಿದ ಮೇಲೆ ತೋರಿಸ್ತೀವಿ, ಮೊದಲನೇದಾಗಿ ಲೆಕ್ಕ ಕೊಡ್ಲಿ, ಸರಿಯಾಗಿ ಲೆಕ್ಕ ಕೊಟ್ಟ ನಂತರ ತೆಗೆದು ಹೊರಗೆ ಬಿಸಾಕ್ತೀವಿ ಶ್ರೀಗಳನ್ನ ಅಂತ ಈ ರೀತಿಯಾಗಿ ಆಕ್ರೋಶವನ್ನ ಸದ್ಯಕ್ಕೆ ಹೊರ ಹಾಕ್ತಾ ಇರುವಂಥದ್ದು.
ಲೆಕ್ಕ ಕೊಡಿ ಅಭಿಯಾನ ಮುಗಿದ ಮೇಲೆ ಸ್ವಾಮೀಜಿಯನ್ನು ಆಚೆ ಹಾಕ್ತೀವಿ, ನೋಡ್ತಾ ಇರಿ ಅಂತ ಹೇಳಿ ಈ ರೀತಿಯಾಗಿ ವೇದಿಕೆ ಮೇಲೆ ನಿಂತ್ಕೊಂಡು ಇಂಥ ಕಾಂಟ್ರವರ್ಸಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ವೇದಿಕೆ ಮುಂಭಾಗದಲ್ಲೂ ಕೂಡ ಒಂದು ಉದ್ವಿಗ್ನ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಸ್ವಾಮಿ ಇವತ್ತು ನಮ್ಮನ್ನು ಹೊಡೆದಾಕಿದೆ.